ಶಾವ್ಲಿನ್ ಯಾಕೆ ಇಷ್ಟು ಫೇಮಸ್ ಆಯಿತು ಅನ್ನೋದು ನಿಜನಾ ಸುಳ್ಳ, ಕೊಟ್ಟಿರೋ ಹೈಪ್ಗೆ ಇದು ವರ್ತಿದೆಯಾ, ಇನ್ನೂ ಸ್ವಲ್ಪ ಸ್ಪೆಷಲ್ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ಅದಕ್ಕೆ ಸ್ವಲ್ಪ ಮ್ಯಾಗ್ನೆಟ್ ಕಾಯಿಲ್ ಅದು ಕವರ್ ಡಿಫ್ರೆನ್ಸ್ ಇತ್ತು. ಆ್ಯಂಡ್ ಫ್ರಂಟಲ್ಲಿ ಮಾಸ್ಕ್ ಕೂಡ ಬರ್ತಾ ಇತ್ತು, ಮೀಟ್ರ್ ಕೂಡ ಚೇಂಜ್ ಇತ್ತು. ಸೊ ಎಲ್ರಿಗೂ ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಇವತ್ತು ಇನ್ನೊಂದು ಸ್ಪೆಷಲ್ ಗಾಡಿ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ನಿಮಗೆ. ಸೊ ತುಂಬ ಅಂದರೆ ತುಂಬ ರೇರ್ ಇದು. ಮ್ಯಾನುಫ್ಯಾಕ್ಚರಲ್ಲಿ ಆಗಿತ್ತು, ಬಟ್ ಅಷ್ಟೊಂದು ಫೇಮಸ್ ತುಂಬ ಇದೆ. ಬಟ್ ನೋಡೋಕ್ಕೆ ಓಡ್ಸೋಕ್ಕಾಗಲಿ ತುಂಬ ಅಂದರೆ ತುಂಬ ಕಷ್ಟ ಸಿಗೋದು. 2 ಗಾಡಿ ಇದೆ ಇಲ್ಲಿ ತೋರಿಸ್ತಾ ಇರೋದು. ಇದು ಸ್ಪೆಷಲ್ ಗಾಡಿನೇ. ಇದು ಯಾವುದು ಏನು ಅಂತ ಕಮೆಂಟ್ ಮಾಡಿ ನೀವು ನೋಡಿ. ಇನ್ನೊಂದು ಇವತ್ತು ತೋರಿಸ್ತಾ ಇರೋದು ಇದು ಗುರು, ಸುಜುಕಿ ಶಾವ್ಲಿನ್ ಅಂತ. ತುಂಬ ಅಂದರೆ ತುಂಬ ಫೇಮಸ್ಸು. ಎಸ್ಪೆಷಲಿ ನನಗೆ ಸಿಕ್ಕಿರೋ ಗಾಡಿ ಅಂತೂ ಇನ್ನೂ ಸ್ವಲ್ಪ ಸ್ಪೆಷಲ್ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ಸಿಂಗಲ್ ಓನರ್ ಗಾಡಿ ಇದು, ಸಿಂಗಲ್ ಓನರ್ಶಿಪ್ಪಲ್ಲಿದೆ. ಕಂಪ್ಲೀಟ್ಲಿ ಕಂಪ್ನಿಯಿಂದ ಹೆಂಗೆ ಬಂದಿತ್ತೋ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇದನ್ನು ನಮ್ಮ ಆದರ್ಶ ಅಣ್ಣ ಟ್ಯೂನರ್ಸ್ ಕ್ರಾಫ್ಟ್ ರೇಸಿಂಗ್ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಸೊ ವೀಡಿಯೋಗೆ ಅಂತ ಕೊಟ್ಟಿದ್ದಾರೆ ನಮ್ಗೆ. ಇವಾಗ ತುಂಬ ಅಂದರೆ ತುಂಬಾ ಫೇಮಸ್ಸು. ನಾನು ಆ್ಯಕ್ಚುಲಿ ಇದುವರೆಗೂ ಓಡಿಸಿಲ್ಲ ಶಾವ್ಲಿನ್ನು. ಫಸ್ಟ್ ನಾನು ನೋಡ್ತಾ ಇರೋದು ಕೂಡ ಫಸ್ಟ್ ಟೈಮ್ ಇನ್ ಪರ್ಸನ್ ನಾನು ನೋಡ್ತಾ ಇರೋದೇ ಫಸ್ಟ್ ಟೈಮ್ ಇದು ಶಾವ್ಲಿನ್ನ. ಸೊ ಇದರಲ್ಲಿ ನೋಡೋದಾದರೆ ಕಂಪ್ಲೀಟ್ಲಿ ಪೇಂಟಿಂಗ್ ಸಮೇತ ಸ್ಟಾಕಲ್ಲಿದೆ. ಈ ಡೀಕಲ್ಸ್ ಆಗಿರೋದು ಪಿಂಕಿಶ್ ಡೀಕಲ್ಸ್ ಥರ ಇದು ಸ್ಟಿಕರಿಂಗು. ಇದು ಕೂಡ ರೇರು. ಆ್ಯಂಡ್ ಪೇಂಟಿಂಗ್ ಕೂಡ ಚಿಪ್ ಆಫ್ ಆಗಿದೆ. ಬಟ್ ಇದನ್ನ ಕಂಪ್ಲೀಟ್ಲಿ ಸ್ಟಾಕ್ ಪೇಂಟಿಂಗಲ್ಲೇ ಇದೆ. ಇನ್ನೊಂದು ಶೋಗನ್ ನೋಡೋದಾದರೆ ಗೇರ್ ಸಿಸ್ಟಮ್ಮು 4 ಸ್ಪೀಡ್ ಗೇರ್ ಬಾಕ್ಸ್ ಇದ್ದಿದ್ದು ಫುಲ್ಲು ಡೌನೇ ಇತ್ತು. ಬಟ್ ಇದು 1 ಡೌನು 4 ಅಪ್ಪು. ಆ್ಯಂಡ್ ಈ ಸ್ಟಿಕ್ಕರ್ ಕೂಡ ಕಂಪ್ನಿಯಿಂದನೇ ಬಂದಿರೋದು, ಆಫ್ಟರ್ ಮಾರ್ಕೆಟ್ ಅಲ್ಲ. ನೀವು ಗಾಡೀಲಿ ಏನೇನು ನೋಡ್ತಾ ಇದ್ದೀರಾ ಕಂಪ್ಲೀಟ್ಲಿ ಸ್ಟಾಕ್ ಇದೆ. ಸಣ್ಣ ಪುಟ್ಟ ಬೋಲ್ಟ್ಸ್ ಅದು ಇದು ಚೇಂಜ್ ಮಾಡಿರ್ಬೋದೇನೋ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಕಂಪ್ಲೀಟ್ಲಿ ಸ್ಟಾಕಲ್ಲೇ ಇದೆ. ಇಂಜಿನ್ ಕೂಡ ಸ್ಟ್ಯಾಂಡರ್ಡ್ ಸೈಜ್ ಬೋರಲ್ಲೇ ನಡೀತಾ ಇದೆ. ಆ್ಯಂಡ್ ಇದಕ್ಕೆ ಹ್ಯಾಂಡ್ ಲಾಕ್ ಬರ್ತಾ ಇದೆ, ಸೈಡಲ್ಲೇ ಬರ್ತಾ ಇದ್ದಿದ್ದು. ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ಹ್ಯಾಂಡ್ ಲಾಕ್ ಬರ್ತಾ ಇದ್ದಿದ್ದು. ಆ್ಯಂಡ್ ಇನ್ಕ್ಲೂಡಿಂಗ್ ದ ರಿಮ್ ಆಲ್ಸೋ. ಸೊ ಇಲ್ಲಿ ನೋಡೋದಾದರೆ 140/18 ಇಂಚ್ ಟೈರ್ ಇದು ಬರ್ತಾ ಇದ್ದು ಶಾವ್ಲಿನ್ಗೆ. ಸೊ ಇದ್ರದ್ದು ಇಂಜಿನ್ ಸ್ಪೆಕ್ ಅಂತ ಹೇಳೋದಾದರೆ 138.2 cc 2 ಸಿಂಗಲ್ ಸಿಲಿಂಡರು 2 ಸ್ಟ್ರೋಕು ಏರ್ ಕೋಲ್ಡ್ ಇಂಜಿನ್ ಬರ್ತಾ ಇದ್ದಿದ್ದು. 12.3 Nm ಟಾರ್ಕು ಆ್ಯಂಡ್ 12 bhp 12 hours ಪವರ್ ಬರ್ತಾ ಇದ್ದು ಗಾಡಿಯಲ್ಲಿ. ಆ್ಯಂಡ್ ಇದರಲ್ಲಿ ನಿಮ್ಗೆ ಇವಾಗ ಸುಜುಕಿಗೂ ಈ ಪರ್ಟಿಕ್ಯುಲರ್ ಮಾಡಲ್ ನಾನು ನೋಡ್ತಾ ಇರೋದು 1998 ಸುಜುಕಿ ಶಾವ್ಲಿನ್ ಇದು. ಇದರಲ್ಲಿ 2001 2002 ಮೇಲೆ GB ಮಾಡಲ್ ಅಂತ ಕೂಡ ರಿಲೀಸ್ ಮಾಡಿದ್ರು. ಅದಕ್ಕೆ ಸ್ವಲ್ಪ ಮ್ಯಾಗ್ನೆಟ್ ಕಾಯಿಲ್ ಅದು ಕವರ್ ಡಿಫ್ರೆನ್ಸ್ ಇತ್ತು. ಆ್ಯಂಡ್ ಫ್ರಂಟಲ್ಲಿ ಮಾಸ್ಕ್ ಕೂಡ ಬರ್ತಾ ಇತ್ತು, ಮೀಟ್ರ್ ಕೂಡ ಚೇಂಜ್ ಇತ್ತು. ಬಟ್ ಇದು 1998 ಮಾಡಲ್ ಇದು. ಸೊ ಇವಾಗ ರಫ್ ಆಗಿ ನೋಡಿದ್ರೆ ಈ ಸ್ಟಿಕ್ಕರ್ಸ್ನ ಕೆಲವೊಬ್ರು ಶೋಗನ್ಗೂ ಹಾಕಿಸ್ತಾರೆ. ನಿಮಗೆ ಸಮುರೈಗೂ ಶೋಗನ್ಗೂ ಡಿಫ್ರೆನ್ಸ್ ಹೆಂಗೆ ನೋಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಸುಜುಕಿ ಶೋಗನ್ ನೋಡಿಸಿ. ಅದು ಕೂಡ ಆದರ್ಶನವರೇ ಕೊಟ್ಟಿದ್ದು ಗಾಡಿ. ಆ್ಯಂಡ್ ಇವಾಗ ಸುಜುಕಿ ಶೋಗನ್ಗೂ ಶಾವ್ಲಿನ್ಗೂ ಡಿಫ್ರೆನ್ಸ್ ಕಂಡುಹಿಡಿಯೋದು ರಫ್ ಆಗಿ ಐ ಆಮ್ ಟೆಲಿಂಗ್. ಜಸ್ಟ್ ಸ್ಟಾಕ್ ಗಾಡಿ ಆಗಿದ್ದರೆ ಮಾತ್ರ ಇದು ಆಲ್ಟ್ರೇಷನ್ ಮಾಡಿರೋ ಗಾಡಿ ಇದೆಲ್ಲ ಹೇಳ್ತಾ ಇಲ್ಲ ನಾನು. ಸ್ಟಾಕ್ ಶೋಗನ್ನು ಸ್ಟಾಕ್ ಶಾವ್ಲಿನ್ಗೆ ಡಿಫ್ರೆನ್ಸ್ ಏನೇನು ಅಂತ ಹೇಳೋದಾದರೆ ಮೇಯ್ನು ಈ ಇಂಜಿನ್ ಪೇಂಟಿಂಗ್ ಏನು ನೋಡ್ತಾ ಇದ್ದೀರಾ, ಇದು ಶೋಗನ್ಗೆ ಬ್ಲ್ಯಾಕ್ ಕಲರ್ ಬರುತ್ತೆ. ಆ್ಯಂಡ್ ಶಾವ್ಲಿನ್ಗೆ ಇದೊಂಥರ ಡಾರ್ಕ್ ಸಿಲ್ವರ್ ಥರ ಬರುತ್ತೆ, ಡಾರ್ಕ್ ಗ್ರೇ ಕಲರ್ ಬರುತ್ತೆ. ಆ್ಯಂಡ್ ಪವರ್ ಬಾಕ್ಸ್ ಶೋಗನ್ಗೂ ಬರುತ್ತೆ. ಆ್ಯಂಡ್ ಈ ಫಿನ್ಸ್ ಏನು ನೋಡ್ತಾ ಇದ್ದೀರಾ ಇದು ಕೂಡ ಶೋಗನ್ಗೂ ಬರುತ್ತೆ, ಶಾವ್ಲಿನ್ಗೂ ಬರುತ್ತೆ. ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇಂಜಿನ್ ಒಳಗಡೆ ಪೋರ್ಟ್ಸ್ ಎಲ್ಲ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಇನ್ನೊಂದು ಸೈಲೆನ್ಸರು. ಶೋಗನ್ಗೆ ಸೈಲೆನ್ಸರು ಬ್ಲ್ಯಾಕ್ ಕಲರ್ ಬರ್ತಾ ಇತ್ತು, ಶಾವ್ಲಿನ್ಗೆ ಸಿಲ್ವರ್ ಕಲರ್ ಬಂತು. ಆ್ಯಂಡ್ ಈ ಬೆಂಡ್ ಪೈಪ್ ಏನು ನೋಡ್ತಾ ಇದ್ದೀರಾ, ಈ ಬೆಂಡ್ ಪೈಪು ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಈ ಹಿಂದೆಗಡೆ ಫುಟ್ ರೆಸ್ಟ್ ಏನು ನೋಡ್ತಾ ಇದ್ದೀರಾ, ಈ ಶೇಪ್ ಕೂಡ ಶಾವ್ಲಿನ್ನಲ್ಲಿ ಮಾತ್ರ ಬಂದಿದ್ದು, ಶೋಗನಲ್ಲಿ ಬರಲ್ಲ. ಶಾವ್ಲಿನ್ ಅದ್ರಲ್ಲಿ ಬೇರೆ ಥರ ಬರುತ್ತೆ, ಇದ್ರಲ್ಲಿ ಬೇರೆ ಥರ ಬರುತ್ತೆ. ಇನ್ನು ಸ್ಪೀಡೋಮೀಟ್ರ್ ಆಗಿರ್ಬೋದು, RPM ಮೀಟ್ರ್ ಎಲ್ಲ ಕಂಪ್ಲೀಟ್ಲಿ ಒರಿಜಿನಲ್ ಇದೆ ಗಾಡಿ. ಆಫ್ಟರ್ ಮಾರ್ಕೆಟ್ ಪಾರ್ಟ್ಸು ಅಂತ ಏನು ಹಾಕ್ಸಿಲ್ಲ. ಈ RPM ಮೀಟ್ರ್ ತುಂಬ ಜನ ವರ್ಕ್ ಆಗಲ್ಲ ಅಂತ ಏನೋ ಇಶ್ಯೂ ಇದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ರೈಡಿಗೆ ಅಂತ ಎತ್ಕೊಂಡು ಹೋಗ್ತೀನಿ. ಈ ಗಾಡಿ ಸದ್ಯಕ್ಕೆ ಸ್ಟಾರ್ಟ್ ಆಗೋ ಕಂಡೀಷನಲ್ಲಿ ಇಲ್ಲ. ಯಾಕೆಂತೇಳಿದ್ರೆ ಸ್ವಲ್ಪ ಕಾಯಿಲೆನೋ ಇಶ್ಯೂ ಆಗಿದೆ ಅಂತ ಹೇಳಿದ್ರು. ತಂದಾಗೆಲ್ಲ ರನ್ನಿಂಗಲ್ಲಿತ್ತು. ಬಟ್ ರೀಸೆಂಟಾಗಿ ಕಾಯಿಲೆನೋ ಸ್ವಲ್ಪ ಇಶ್ಯೂ ಆಗಿದೆ, ಕಾಯಿಲೆ ಸ್ವಲ್ಪ ರೆಡಿ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ.
ಅದೊಂದು ಸರಿ ಒಂದು ರೌಂಡ್ ಸರ್ವಿಸಿಂಗ್ ಆದಮೇಲೆ ಅದನ್ನು ನಾನು ಒಂದು ರೈಡಿಗೆ ಅಂತ ತೊಗೊಂಡು ಹೋಗ್ತೀನಿ. ಆವಾಗ ನಿಮಗೆ ಇದ್ರ ಗಾಡಿದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ ಅದರದೆಲ್ಲ ಕಂಪ್ಲೀಟು ನಾನು ಅವಾಗ ಹೇಳ್ತೀನಿ. ಸೊ ಜಸ್ಟ್ ನಾನು ತೋರಿಸ್ತಾ ಇರೋದು ಶಾವ್ಲಿನ್ನು ನೋಡೋಕ್ಕೆ ಸಿಗೋದು ತುಂಬ ಅಂದರೆ ತುಂಬ ಕಷ್ಟ ಬರೋ, ಎಸ್ಪೆಷಲಿ ಈ ಕಂಡೀಷನಲ್ಲಿರೋದಂತೂ ಚಾನ್ಸೇ ಇಲ್ಲ ಅನ್ಕೊಂಬಿಡಿ. ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ದಟ್. ಶೋಗನ್ನು ಸಿಗೋದು ಕಷ್ಟ ಅಂದರೆ ಶಾವ್ಲಿನ್ ಸಿಗೋದು ಇನ್ನೂ ರೇರೆ. ಸೊ ನನಗೆ ಸಿಕ್ಕಿದೆ, ಸ್ಟ್ಯಾಂಡರ್ಡ್ ಸೈಜಲ್ಲೇ ರನ್ನಿಂಗ್ ಇದೆ ಕಂಪ್ಲೀಟ್ ಗಾಡಿ. ಮಾತ್ರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಗಾಡಿ ಓಡಿಸಿ ಆ ಫೀಲ್ ಹೆಂಗಿದೆ ಅಂತ ತೊಗೊಳಕ್ಕೆ. ಇನ್ ಕೇಸ್ ಯಾರಾದರೂ ಶಾವ್ಲಿನ್ ಓಡಿಸಿರೋರು ಏನಾದರೂ ವೀಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ, ಹೆಂಗಿರೋ ಆ ಫೀಲ್ ಹೆಂಗಿದೆ ಏನು ಎತ್ತಾ ಅಂತೆಲ್ಲ ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ವಿಡಿಯೋ ನೋಡ್ತಾ ಇರೋರು ನಿಮಗಿನ್ನ ಯಾವ್ಯಾವ ಥರ ವೀಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಥರನೂ, ಮತ್ತು ನನ್ನ ವೀಡಿಯೋಸಲ್ಲಿ ಏನೇನು ಕರೆಕ್ಷನ್ ಮಾಡ್ಕೊಬೇಕು ಅನ್ನೋದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನಿಮ್ಮ ಕಮೆಂಟ್ಸ್, ನಿಮ್ಮ ಸಪೋರ್ಟೇ ನನಗೆ ನೆಕ್ಸ್ಟು ವೀಡಿಯೋ ಮಾಡೋಕ್ಕೆಲ್ಲ ಸಪೋರ್ಟ್ ಮಾಡೋದು. ಸೊ ಕಮೆಂಟ್ ಮಾಡಿ. ಜಸ್ಟ್ ನಾನಂತೂ ಓಡ್ಸೋಕ್ಕಂತೂ ಕಾಯ್ತಾ ಇದ್ದೀನಿ ಗುರು ಗಾಡಿನ. ಸೊ ಈ ಗಾಡಿನ ಮತ್ತೆ ನೆಕ್ಸ್ಟ್ ಗಾಡಿ ಸ್ವಲ್ಪ ಎಲ್ಲ ರೆಡಿ ಆದಮೇಲೆ ನೆಕ್ಸ್ಟ್ ರೈಡಿಗೆ ಅಂತ ಎತ್ಕೊಂಡು ಹೋಗ್ತೀನಿ, ಶಾರ್ಟ್ ರೈಡಿಗೆ ಅಂತ ಎತ್ಕೊಂಡು ಹೋಗ್ತೀನಿ. ಸೊ ಅವಾಗ ಈ ಗಾಡಿದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಇದ್ರದ್ದು ಫೀಲ್ ಹೆಂಗಿದೆ, ಇದ್ರ ಪವರ್ ಡೆಲಿವರಿ ಹೆಂಗಿದೆ, ಸ್ಟಾಕ್ ಶಾವ್ಲಿನ್ ಯಾಕೆ ಇಷ್ಟು ಫೇಮಸ್ ಆಯಿತು ಅನ್ನೋದು ನಿಜನಾ ಸುಳ್ಳ, ಕೊಟ್ಟಿರೋ ಹೈಪ್ಗೆ ಇದು ವರ್ತಿದೆಯಾ ವರ್ತಿಲ್ವಾ ಅಂತ ನೆಕ್ಸ್ಟ್ ನಾನು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಿಮಗೆ. ಸೊ ಇನ್ ಪರ್ಸನ್ ನಾನು ಕೊಟ್ಟಿರೋ ಹೈಪು ಅದು ಇದು ಎಲ್ಲ ನೋಡಿ ಗಾಡಿ ಕಂಪ್ಲೀಟ್ಲಿ ಸ್ಟಾಕಲ್ಲಿದೆ. ನೋಡೋಣ. ತುಂಬ ಜನ ಹೇಳ್ತಾರೆ ಗುರು ಶಾವ್ಲಿನ್ನು ಮಸ್ತ್ ಗಾಡಿ ಸಖತ್ತಾಗಿರುತ್ತೆ ಹಂಗೆ ಹಿಂಗೆ ಅಂತ. ಅದು ನಿಜನಾ ಸುಳ್ಳ ಅಂತ ನಾನು ರೈಡ್ ಆದಮೇಲೆ ಆ ರೈಡ್ ಎಕ್ಸ್ಪೀರಿಯನ್ಸ್ ವೀಡಿಯೋಲಿ ನಾನು ನಿಮ್ಗೆ ಹೇಳ್ತೀನಿ. ಇದ್ರ ನೆಕ್ಸ್ಟ್ ಪಾರ್ಟು ಅದು ಬರುತ್ತೆ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಗಾಡಿ ನೋಡಿ ಕಮೆಂಟ್ ಮಾಡಿ. ಕಂಪ್ಲೀಟ್ಲಿ ಸ್ಟಾಕ್ ಗಾಡಿ ಗುರು. ಎಷ್ಟು ಜನ ಶಾವ್ಲಿನ್ ನೋಡಿದ್ರಿ, ಎಷ್ಟು ಜನ ಶಾವ್ಲಿನ್ ನೋಡಿಲ್ಲ, ಶಾವ್ಲಿನ್ ಓಡಿಸಿರೋರು ಎಷ್ಟು ಜನ ಇದ್ದೀರಾ, ಎಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲ ಕಮೆಂಟ್ ಮಾಡಿ ನನಗೆ. ನೆಕ್ಸ್ಟ್ ನಾನು ಹೇಳ್ತೀನಿ ಆ ಗಾಡಿ ಯಾವುದು ಅಂತ, ನೆಕ್ಸ್ಟ್ ಹಿಂದಗಡೆ ಇರೋ ಗ್ರೀನ್ ಕಲರ್ ಗಾಡಿ ಯಾವುದು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಅದ್ರದ್ದು ವೀಡಿಯೋ ಬರುತ್ತೆ, ಸ್ವಲ್ಪ ಡಿಲೇ ಆಗುತ್ತದು, ಬಟ್ ವೀಡಿಯೋ ಅದ್ರದ್ದು ಬರುತ್ತೆ. ಈ ವಿಡಿಯೋ ನಿಲ್ಗೆ ಮುಗಿಸ್ತೀನಿ. ಸ್ಟೇ ಸೇಫ್, ರೈಡ್ ಸೇಫ್, ಹೆಲ್ಮೆಟ್ ಹಾಕ್ಕೊಂಡೇ ರೈಡ್ ಮಾಡಿ ಅಂತ ಹೇಳ್ತಾ ಬಾಯ್.